ಯಾರೊಬ್ರು ತುಂಬಾ ಅವಸರ ಪಡ್ತಿದ್ರೆ ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಮಾತು, ಒಂದು ಗಾದೆ, ಒಂದು ನಾಣ್ಣುಡಿ ಹೇಳ್ತಾರೆ, ನಿಮ್ ಸೋದರ ಮಾವನ್ ಕೇಳ್ಕೊಂಬ ಎಷ್ಟು ತಿಂಗಳಿಗೆ ಹುಟ್ಟಿ ಅಂತ. ಯು ಅಂಡರ್ಸ್ಟ್ಯಾಂಡ್ ದಟ್ ದಿ ಐಡಿಯಾ ಈಸ್, ಆ ಯಾರು ತಾಯಿ ಇರ್ತಾಳೆ, ಮಗುನ ಹಡಿತಕ್ಕಂಥ ತಾಯಿ, ಅವರ ಅಣ್ಣ ತಮ್ಮ ಅವ್ರ ಜೊತೆಗಿರ್ತಾರೆ ಆ ಸಂದರ್ಭದಲ್ಲಿ ಅಂತ. ಆಮೇಲೆ ಮದುವೆ ಮನೆಗಳಲ್ಲೂ ನೋಡಿರ್ಬೋದು, ಆ ಹುಡುಗಿನ ಸೋದರ ಮಾವ ಭುಜದ ಮೇಲೆ ಹೊತ್ಕೊಂಡು ಬರ್ಬೇಕು ಅಂತ, ಪ್ರೊವೈಡೆಡ್ ಅವ್ರು ಗಿಮ್ಗೆ ಹೋಗಿ ತೆಳ್ಳಗಿದ್ರೆ. ಅರ್ಥ ಆಯ್ತಲ್ಲ? ಈಗ ಅದೆಲ್ಲ ಸ್ವಲ್ಪ ಹೊಸ ರೂಪ ಪಡ್ಕೊಂಡ್ಬಿಟ್ಟಿದೆ. ಪಲ್ಲಕ್ಕಿಯಲ್ಲಿ ಕರ್ಕೊಂಬಂದ್ರು, ಇನ್ನೊಂದ್ರಲ್ಲಿ ಕರ್ಕೊಂಡು ಬಂದ್ರು ಅಂತ, 4 ಜನ ಹೊತ್ಕೊಂಬಂದ್ರು ಅಂತ. 4 ಜನ ಹೊರಲೇಬಾರ್ದು, ಅದು ಮದುವೆ ಮನ್ಲಿ. ಇರ್ಲಿ, ಆಚರಣೆ ಹೇಗಾರು ಇರ್ಬೋದು. ಸೋದರ ಮಾವ ಆ ಹುಡುಗಿನ ಹಸೆಮಣೆಗೆ ಕರ್ಕೊಂಬರ್ಬೇಕು ಅಂತ. ಯಾಕೆ ಸೋದರ ಮಾವಂಗ ಅಷ್ಟು ಮಹತ್ವ ಅಂತ ಕೇಳಿದ್ರೆ, ಆ ಹೆಣ್ಮಗಳ ಜೀವನದಲ್ಲಿ ಆ ಸೋದರ ಮಾವ ಅಂದ್ರೆ ಅವ್ರ ಅಣ್ಣನ ತಮ್ಮನ್ನು ಯಾರಿರ್ತಾರೋ ಅವರು ಪ್ರಮುಖವಾದ ಘಟ್ಟಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅಂತ ಡೋಲ್ ಗೋವಿಂದ್ ಅದನ್ನೇ ಬರೀತಾರೆ. ಹೂ ಹ್ಯಾಸ್ ಸ್ಪೆಷಲ್ ಮೀನ್ಸ್ ಆಫ್ ನಾಲೆಡ್ಜ್ ಆನ್ ದಿ ಸಬ್ಜೆಕ್ಟ್ ಆಫ್ ದಟ್ ರಿಲೇಶನ್ಶಿಪ್ ಈಸ್ ಎ ರೆಲೆವೆಂಟ್ ಫ್ಯಾಕ್ಟ್. Unless it is a relevant fact, it would not be taken into account. Section 3 of the Evidence Act defines what is a fact. Subsequent sections would say what is a relevant fact. So ಇವನು ಇವರ ಜೊತೆಗೆ ಯಾವುದೋ ಸಂಬಂಧ ಹೊಂದಿದ್ರು ಅಂತಂದ್ರೆ, ಅವರಿಗಿಂತ ಹಿರಿಯರು ಅಥವಾ ಪಕ್ಕದ ಮನೆಯವರು ಅಥವಾ ಊರಿನ ಪ್ರಮುಖರು ಅಥವಾ ಅವರು ದೇವಸ್ಥಾನಕ್ಕೆ ಹೋಗ್ತಿದ್ರೆ ಯಾರ್ಯಾರು ಇರ್ತಾರೆ ಅಂತ ಅರ್ಚನೆ ಮಾಡಿ ಗಟ್ಟಾಗ್ಬಿಟ್ಟಿರುತ್ತೆ, ಅವ್ರಿಗೆ ಬೈ ಹಾರ್ಟ್ ಆಗ್ಬಿಟ್ಟಿರುತ್ತೆ. ಈಗ ಅಭಿನವ್ ರಮಣ್ಣಂದ್ ಹೋದ್ರೆ ಒಂದೇ ದೇವಸ್ಥಾನಕ್ಕೆ ಒಂದು 50 ವರ್ಷ ಹೋಗಿ ಅಲ್ಲಿ ಅಭಿಷೇಕ ಅದು ಮಾಡಿಸಿತ್ತು ಅಂತಂದ್ರೆ ಪ್ರತಿ ಶ್ರಾವಣಕ್ಕೆ, ಆ ಪುರೋಹಿತರಿಗೆ ನೆನಪಿರುತ್ತೆ ಅವ್ರ ಮನೆಯವ್ರದ್ದೆಲ್ಲ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರ ತಂದೆ ಹೆಸರು, ಅವ್ರ ತಾತನ ಹೆಸರು, ಅವ್ರ ಚಿಕ್ಕಪ್ಪನ ಹೆಸರು, ಹೊಸದಾಗಿ ಹುಟ್ಟಿರೋ ಮಕ್ಕಳ ಹೆಸರು ಎಲ್ಲ ರೆಡಿ ಮಾಡ್ಕೋತಾರೆ. ಸಮ್ ಆಫ್ ದಿ ಪುರೋಹಿತ್ಸ್ ಆರ್ ವೆರಿ 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 ಎಂಟರ್ಪ್ರೈಸಿಂಗ್. ನಿಮ್ಮಲ್ಲಿ ಹೊಸ ಮಗು ಹುಟ್ಟಲ್ಲ, ಏನು ಅದ್ರ ಹೆಸರು ಅಂತ ಕೇಳ್ತಾರೆ. ಸೊ ಅದರ ಹೆಸರಿಗೂ ಶುರು ಮಾಡ್ತಾರೆ, ಇವ್ರ ಲಿಸ್ಟ್ಗೆ ಅದನ್ನ ಸೇರಿಸ್ಕೋತಾರೆ. ಹೆಳವರು ಅಂತ ಮಾಡ್ಬಿಟ್ಟಿದೆ ಅವರು, ಹೇಳೋರು ಅಂತ ಮೊದಲಾಗಿದ್ದು. ಹಾವೇರಿ ಕಡೆ ಇದ್ದಾರೆ, ಹೆಳವರು ಅಂತ ಅಂದ್ಬಿಡ್ತೀವಿ ನಾವೀಗ. ಅವ್ರು ಹೇಳೋರಲ್ಲ, ಅವರು ಹೇಳೋರು ಅಂತ. ಅವರು ಇಡೀ ಫ್ಯಾಮಿಲಿ ಹಿಸ್ಟ್ರಿ ಹೇಳ್ತಾರೆ. ಅಕ್ಕಿ ಜೋಳ ಇದಕ್ಕೆಲ್ಲ ಇಸ್ಕೊಂಡು ಹೋಕೆ, ನಿಮ್ಮನೆಯಲ್ಲಿ ನಿಮ್ಮ ಮೂಲ ಪುರುಷ ನಮಗೆ ತಿಳಿದಿರುವಂತಕ್ಕೆ ಶಿವಬಸಯ್ಯನವರಿದ್ರು. ಶಿವಬಸಯ್ಯನವರು ಶಿವಬಸಮ್ಮನ್ನ ಲಗ್ನ ಮಾಡ್ಕೊಂಡಾಗ 4 ಮಕ್ಕಳು, ಅವರಲ್ಲಿ ಗಂಡು ಮಕ್ಕಳು 5 ಹೆಣ್ಮಕ್ಳು ಜನಿಸಿದ್ರವ. ಆ 5 ಹೆಣ್ಮಕ್ಳನಲ್ಲಿ ಇಂತಿಂಥ ಹೆಣ್ಮಕ್ಳನ್ನ, ಒಬ್ಬಳನ್ನ ಬಾಗಲಕೋಟೆಗೆ, ಒಬ್ಬಳನ್ನ ರಾಣೆಬೆನ್ನೂರ್ಗೆ, ಇನ್ನೊಬ್ಬಳನ್ನ ಧಾರವಾಡದವ್ರಿಗೆ, ಇನ್ನೊಬ್ಬರಿಗೆ ಅವ್ರು ಕೊಟ್ಟವ, ಅವರಲ್ಲಿ 3 ಮಕ್ಕಳಾದ್ರವ ಅಂತ ಇಡೀ ಫ್ಯಾಮಿಲಿ ಹಿಸ್ಟ್ರಿ ಹೇಳ್ತಾರೆ ಅವರು. ಹೌ ಇಸ್ ಇಟ್ ದಟ್ ಈಸ್ ಪಾಸಿಬಲ್ ಅಂದ್ರೆ ದೇ ರೆಕಾರ್ಡ್ ಇಟ್, ಸೊ ದೇ ಕ್ಯಾನ್ ಬಿ ಎ ಗುಡ್ ವಿಟ್ನೆಸ್. ಇವ್ರದೊಬ್ಬರ ಮನೆದೇ ಹೇಳಲ್ಲ, ಅವ್ನು ಕ್ರಾಸ್ ಎಕ್ಸಾಮಿನೇಷನ್ ಕೇಳಿದ್ರೆ ಇನ್ಯಾರ್ದಾರು ಮನೆದೇ ಹೇಳು ಅಂತಂದ್ರೆ ಅದನ್ನು ಹೇಳೋ ಕೆಪಾಸಿಟಿ ಇರಬೇಕು ಅವನಿಗೆ. So such person who is examined before the court, who could have seen that this man is related to that particular person, will be a relevant fact. The court has to consider that evidence in establishing the relationship, is what has been told in 1959. Even today ನಾವೇನು ಮಾಡ್ತಾ ಇದ್ದೀವಿ, ಅಲ್ಲಿ ಹೋಗೋದು ತಹಶೀಲ್ದಾರ್ ಆಫೀಸಲ್ಲಿ ನೀವೇ ಬರ್ಕೊಡೋದು ಒಂದು ವಂಶವೃಕ್ಷ ಅಂತ, ಅದಕ್ಕೇನು 10 ರೂಪಾಯಿ 20 ರೂಪಾಯಿ ಚಾರ್ಜ್ ಇರುತ್ತೆ ಅವ್ನು ಹಾಕ್ಕೊಡೋದಕ್ಕೆ ಅಂತ. ಅವನೊಂದು ಎಂಡರ್ಸ್ಮೆಂಟ್ ಹಾಕಬೇಕು ಅದರ ಕೆಳಗಡೆಗೆ, ಆ ಸೀಲ್ ಹಾಕೊಡೋದ್ರ ಜೊತೆಗೆ ಒಂದು ಎಂಡರ್ಸ್ಮೆಂಟ್ ಹಾಕಬೇಕು. ಏನಂತ ಹಾಕ್ಬೇಕು ಅಂದ್ರೆ, ಈ ಮಾಹಿತಿ ನಮ್ಮ ರೆಕಾರ್ಡಿನಡಿ ಲಭ್ಯವಿಲ್ಲ, ಅರ್ಜಿದಾರ ಕೊಟ್ಟಂತೆ ದೃಢೀಕರಿಸಲಾಗಿದೆ ಅಂತ. ಅವನು ಅದನ್ನ ಹಾಕದೇ ಇರೋದಕ್ಕೆ ಇನ್ನೆಷ್ಟೋ ಇಸ್ಕೋತಾನೆ, ಇಸ್ಕೊಂಡು ಇದನ್ನ ಕೊಟ್ಬಿಡ್ತಾನೆ. ಅದನ್ನ ತಗೊಂಬಂದು ಸೂಟ್ ಡಾಕ್ಯುಮೆಂಟ್ ಅಂತ, ಐ ಆಮ್ ರಿಲೇಟೆಡ್ ಟು ಸೋ ಅಂಡ್ ಸೋ ಅಂತ. ಯಾವನಿಗೆ ಗೊತ್ತು ವಾಟ್ ಇಸ್ ದಿ ವ್ಯಾಲ್ಯೂ ಟು ಬಿ ಅಟ್ಯಾಚ್ ದಟ್? ಇನ್ನು ಊರಲ್ಲಿತ್ತು ಅಂತಂದ್ರೆ ಸಾಧ್ಯವಾಗಿರುತ್ತೆ, ಈ ಹೆಣ್ಮಕ್ಳುಗಳು ಅವ್ರ ಗಂಡನ ಮನೆಯಿಂದ ಹೊರದೂಡಲ್ಪಟ್ಟು ಅಥವಾ ಬಾಲ್ಯದಲ್ಲಿ ಅವ್ರಿಗೆ ಬಾಲ್ಯ ವಿವಾಹಗಳಾದಾಗ ಅವರ ಯಜಮಾನರುಗಳು ತೀರ್ಕೊಂಡು ಹೋಗಿ ಇಂಥ ಸಂದರ್ಭ ಆದಾಗೆಲ್ಲ ಅವರೆಲ್ಲ ವಾಪಸ್ ಬಂದು ಒಟ್ಟು ಕುಟುಂಬನ ಸೇರಿರೋ ಸಂದರ್ಭಗಳಿದೆ, ಇಲ್ಲ ಅಂತ ಹೇಳಲ್ಲ. ಆಗ ಅವ್ರಿಗೊಂದು ರೈಟ್ ಇತ್ತು. ಇದನ್ನು ಮೈಸೂರು ಮಹಾರಾಜರು ಆಗಿನ ಕಾಲಕ್ಕೆ ನೋಡಿ ಹಿಂದೂ ವುಮನ್ ರೈಟ್ ಟು ಪ್ರಾಪರ್ಟಿ ಆಕ್ಟ್ 1933 ಅಂತ ಒಂದು ಬರೆದಿದ್ರು.
ಪುಷ್ಪಲತಾ ಕೇಸಲ್ಲಿ ಜಸ್ಟಿಸ್ ಕುಮಾರ್ ಅವ್ರು ಬರೆದಿದ್ದಾರೆ, ಅದನ್ನು ರೆಫರೆನ್ಸ್ ಮಾಡಿ. ವಿಧವೆಯರಿಗೆ ಎಷ್ಟು ಹಕ್ಕಿತ್ತು ಅಂದ್ರೆ, ಏನಾದ್ರು ಒಂದು ಅವ್ರಿಗೆ ಇತ್ತು ಅಂತಂದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೋತಾರೆ ಅಂತ. ಮುಂದೆ ಅವಳೇನು ಹೊತ್ತಾಕೊಂಡು ಹೋಗ್ತಾಳ, ಅದನ್ನ ಇಲ್ಲಿರೋರ್ಗೆ ಬಿಟ್ಟು ಹೋಗ್ಬೇಕು. ಅವಳಿಗೊಂದು ಏನಾದ್ರು ಇದೆ ಅಂತಂದ್ರೆ ಆ ಮನೆಯಲ್ಲಿ ಅವಳನ್ನ ನಾಯಿಗಿಂತ ಕಡಿಯಾಗಿ ನೋಡ್ದಲ್ನೇ ಸ್ವಲ್ಪ ಮರ್ಯಾದೆಯಿಂದ ನೋಡ್ತಾರೆ. ಅವಳದು ಏನೋ ಹಕ್ಕಿದೆ, ಇವತ್ತಲ್ಲ ನಾಳೆ ನಮ್ಗೆ ಆ ಪ್ರಾಪರ್ಟಿ ಬರುತ್ತೆ ಅಂತ. ನೀವು 32, ವೆನ್ ಯು ವಾಂಟ್ ಟು ಸೇ ದಟ್ ಯು ಆರ್ ರಿಲೇಟೆಡ್ ಟು ದಿ ಪ್ಲೈಂಟಿಫ್ ಆರ್ ಅದರ್ ಡಿಫೆಂಡೆಂಟ್ಸ್, ವೆನ್ ಇದು ಏನಾಗುತ್ತೆ, ಕಾಲೇಜ್ನಲ್ಲಿ ಮೇಸ್ಟ್ ಹೇಳ್ಕೊಡಲ್ಲ, ಸೀನಿಯರ್ ಆಫೀಸ್ನಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡ್ತೀರಿ, ಅಲ್ಲಿ ಏನು ಅವ್ರ ಆಫೀಸ್ನಲ್ಲಿ ಇರ್ತಕ್ಕಂಥ ವರ್ಕ್, ನೇಚರ್ ಆಫ್ ವರ್ಕ್ ಇರುತ್ತೋ ಅದನ್ನ ಪಿಕಪ್ ಮಾಡ್ತೀರಿ. ಮುಂದೆ ಗೊತ್ತಾಗೋದಿಲ್ಲ, ಗೊತ್ತಾಯ್ತಲ್ಲ ಅಮ್ಮ, ಆ ಥರ ಎಲ್ಲ ಮಾಡಬಾರ್ದು. ಇದು ಎಕ್ಸಾಮ್ ಅಲ್ಲ, ಗೊತ್ತಾಯ್ತಲ್ಲ. ಇಫ್ ಯು ವಾಂಟ್ ಟು ಲರ್ನ್ 50, ಇಲ್ಲಿಗೆ ಗಮನ ಕೊಡಿ. ಅಲ್ಲಿ ಓದಿ ಏನು ಉಪಯೋಗ ಆಗಲ್ಲ, ಅದನ್ನ ಓದಿದ್ರು ನಿಮ್ಗೇನು ಅರ್ಥ ಆಗಲ್ಲ, ಗೊತ್ತಾಯ್ತಲ್ಲ. ಅಷ್ಟು ಚೆನ್ನಾಗಿ ಅರ್ಥ ಆಗೋಗ್ಬಿಟ್ಟಿದ್ರೆ ಎಲ್ಲವನ್ನೂ ಮಾಸ್ಟರ್ ಆಗ್ಬಿಟ್ರು ಅವನು. ಒಬ್ಬ ವ್ಯಕ್ತಿ ಜೊತೆಗೆ ಸಂಬಂಧ ಹೊಂದಿದಾನೆ ಅಂತ ಇತ್ತು ಅಂತಂದ್ರೆ ಆ ಸಂಬಂಧವನ್ನ ನ್ಯಾಯಾಲಯದ ಮುಂದೆ ನಿರೂಪಣೆ ಮಾಡುವುದು ಹೇಗೆ ಅನ್ನೋದನ್ನ ಸೆಕ್ಷನ್ 50ರಲ್ಲಿ ಹೇಳಿದ್ದಾರೆ. ಇವ್ರು ನನ್ನ ಮಗ, ಇವ್ರು ನಮ್ಮ ಸೋದರತ್ತೆ, ಇವ್ರು ನಮ್ಮ ದತ್ತು ಮಗ, ಇವರು ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ನಮ್ಮ ತಾತ, ನಮ್ಮ ಅಜ್ಜಿ, ಎರಡನೇ ಕುಟುಂಬದಿಂದ ಬೆಳೆದಂಥ ನಾವು ಮಕ್ಕಳುಗಳು, ಇಂಥದ್ನೆಲ್ಲನೂ ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ಎಕ್ಸಿಸ್ಟೆನ್ಸ್ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ದಿ ಪಾರ್ಟೀಸ್ should be established by a particular process that is told in section 50 of the Evidence Act. ಅಡ್ಮಿಟೆಡ್ಲಿ ಜೀವಮಾನದಲ್ಲಿ ಮೊದಲನೇ ಸರ್ತಿ ನೀವು ಕೇಳ್ತಾ ಇದ್ದೀರಿ ಇದನ್ನ, ಇನ್ನು ಮುಂದಕ್ಕೆ ನೆನ್ಪಿಟ್ಕೊಳ್ಳಿ ಆಯ್ತಲ್ಲ. ಎಲ್ಲಿ ಅದು ಕೊಡಮ್ಮ, 60 ಜಡ್ಜ್ಮೆಂಟು. There is a judgment of the Supreme Court as to how to establish the relationship between the two. ಈಗೆಲ್ಲ ಈಸಿ, DNA ಇದೆ, ಆಗಿರ್ಲಿಲ್ಲ. ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ ಹೇಗೆ ಪ್ರೂವ್ ಮಾಡಬೇಕು ಒಂದು ಎಕ್ಸಿಸ್ಟೆನ್ಸ್ ಆಫ್ ರಿಲೇಶನ್ಶಿಪ್ನ ಅಂತ. ನಾಟ್ ನೌ, ಲಾಂಗ್ ಬ್ಯಾಕ್, 50-60 ಇಯರ್ಸ್ ಬ್ಯಾಕ್. ಅದವತ್ತು ಅಲ್ಲಿಂದ ತರಿಸ್ತೀನಿ ಅಂದ್ರಲ್ಲ, ಇಲ್ಲೆಲ್ಲ ಪುಸ್ತಕನೂ ತರಿಸಿಟ್ರಿ. ನಮ್ಮ ಕೋರ್ಟ್ ಆಫೀಸರ್ನ ಬಿಟ್ಟರೆ ಈಗ ಅವ್ರು ಬೇಕಾದ್ರೆ ಬೇಗ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ಪಾಸ್ ಆಗ್ಬಿಡ್ತಾರೆ. ಅಷ್ಟು ಡಿಸಿಷನ್ಸ್ ಅವ್ರಿಗೆ ಗೊತ್ತಾಗಿದೆ. ಈಗ ಅವ್ರು ನಕ್ಕಿದ್ರು ಮೊನ್ನೆ ಸರ್ತಿ ಓಟಿ ನರ್ಸ್ ಅಂತಂದರೆ, ಇವಾಗ ಗೊತ್ತಾಗತ್ತೆ ನೋಡಿ ಅವ್ರಿಗೆ. ನಾನು ರಿಲೇಶನ್ಶಿಪ್ ಅಂತ ಹೇಳಿದ ತಕ್ಷಣ ಹಂಗೆ ಕೊಡ್ತಾರೆ. ಸಿ, ದಿಸ್ ಇಸ್ ವಾಟ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಆಸ್ held in AIR 1959 SC 914 opinion evidence as to relationship. Under section 50, the court has to form an opinion as to the relationship of one person to another. The opinion expressed by conduct as to existence of such relationship of any person who has special means of knowledge on the subject of that relationship is a relevant fact. No, sir, how can you maintain an appeal? You will lose this chance also. ಆ ಕಡೆ ಗಿಡಮ್ಮ, ಇದೆಲ್ಲ ಅಲ್ಲಿ ಅದಕ್ಕೆ ಬರೋದು. ರೋಸ್ಟ್ರು ಮುಗಿಯೋಷ್ಟೊತ್ತಿಗೆ ಜಾಗ ಇರಲ್ಲ. So if you want to file an appeal, I mean a memo, it's up to you. Otherwise, the court will pass orders 2:30.